ನಮಸ್ಕಾರ ಪ್ರಿಯ ವೀಕ್ಷಕರೇ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 7ನೇ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ನಿರುದ್ಯೋಗದ ಸವಾಲು, ಎರಡನೇದು ಹಣದುಬ್ಬರದ ಸವಾಲು, ಇದರ ಮಧ್ಯೆ ಕೆಲವು ಸಾಮಾಜಿಕವಾದಂತಹ ರಿಫಾರ್ಮ್ಸು, ಹಾಗೆಯೇ ಅಗ್ರಿಕಲ್ಚರ್ ಕ್ಷೇತ್ರದ ಕೃಷಿ ಕ್ಷೇತ್ರದಲ್ಲಿ ಕೆಲವಷ್ಟು ಸುಧಾರಣೆಗಳು, ಇವೆಲ್ಲದರ ಎಕ್ಸ್ಪೆಕ್ಟೇಷನ್ ನಡುವೆ ಈ ಬಜೆಟ್ ಪ್ರೆಸೆಂಟ್ ಆಗಿದೆ. ಈ ಸವಾಲು ಮತ್ತು ಸವಾಲಿನ ಜೊತೆ ಕೈಗೊಳ್ಳಬೇಕಾದಂತಹ ಸುಧಾರಣೆ, ಈ ನಿಟ್ಟಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಜನಪರವಾಗಿದೆ, ಇದು ಎಷ್ಟರ ಮಟ್ಟಿಗೆ ಬಡವರ ಪರವಾಗಿದೆ, ಇವೆಲ್ಲಕ್ಕಿಂತ ಹೆಚ್ಚಾಗಿ ಅಥವಾ ಅಷ್ಟೇ ಸಮನಾಗಿ ಈ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದೇನು, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿರುವ ಬಜೆಟಲ್ಲಿ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗೋ ಥರ ಕೆಲವು ತೆರಿಗೆ ರಿಯಾಯಿತಿಗಳನ್ನು ಕೊಡಲಾಗಿದೆ. ಸ್ಲ್ಯಾಬ್ಸನ್ನು ಜಾಸ್ತಿ ಮಾಡಿ ತೆರಿಗೆಯನ್ನು ರೆಡ್ಯೂಸ್ ಮಾಡಲಾಗಿದೆ. ಸರಿಸುಮಾರು 3 ಲಕ್ಷದ ತನಕ ಯಾವುದೇ ಟ್ಯಾಕ್ಸ್ ಇಲ್ಲ, 3 ರಿಂದ 7 ಲಕ್ಷದ ತನಕ 5% ಟ್ಯಾಕ್ಸು, 7 ರಿಂದ 10 ತನಕ 10% ಟ್ಯಾಕ್ಸು, 10 ರಿಂದ 12 ತನಕ ಲಕ್ಷದ ತನಕ 15% ಟ್ಯಾಕ್ಸು, ಮತ್ತು 15 ನಂತರ 30% ಟ್ಯಾಕ್ಸು. ಹಾಗೆಯೇ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು 50 ರಿಂದ 75 ಸಾವಿರಕ್ಕೆ ಇನ್ಕ್ರೀಸ್ ಮಾಡಿರುವಂಥದ್ದು. ಕ್ಯಾನ್ಸರ್ ಔಷಧ, ಪೆಟ್ರೋಲು, ಮೊಬೈಲು, ಚಿನ್ನ ಬೆಳ್ಳಿ ಮೇಲೆ ಇರ್ತಕ್ಕಂಥ ಅಬ್ಕಾರಿ ಸುಂಕವನ್ನು 6% ಇಳಿಸಿದ್ದಾರೆ. ಹೀಗಾಗಿ ಚಿನ್ನ ಬೆಳ್ಳಿ ಅದು ಸ್ವಲ್ಪ ಅಗ್ಗ ಆಗುತ್ತೆ, ಗಣನೀಯವಾಗಿ ರೇಟ್ಗಳನ್ನ ಕಮ್ಮಿ ಮಾಡಿದ್ದಾರೆ. ಕ್ಯಾನ್ಸರ್ ಔಷಧಿ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಪೆಟ್ರೋಲ್ ಮತ್ತು ಮೊಬೈಲ್ ದರಗಳು ಕೂಡ ಕಡಿಮೆ ಆಗ್ತಿವೆ. ಆದರೆ ಇದರ ಜೊತೆಗೆ ಪ್ಲಾಸ್ಟಿಕ್ಕು, ಬಟ್ಟೆ ಮತ್ತು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯವರ್ಧಿತ ವಸ್ತುಗಳ ಕೆಲವು ವಸ್ತುಗಳ ಮೇಲೆ ಕೆಲವು ತೆರಿಗೆ, ಹೀಗೆ ಇವು ಇನ್ಕ್ರೀಸ್ ಆಗುತ್ತೆ. ಇದು ಸಾಮಾನ್ಯವಾಗಿ ಬಜೆಟಲ್ಲಿ ನಮಗೆ ಪ್ರತಿ ಸರಿಯೂ ನಾವು ನೋಡುವಂತಹ ಚಿತ್ರಣ. ಇದರ ಜೊತೆಗೆ MSMEಗಳಿಗೆ ಕೆಲವು ಲೋನನ್ನು ಕೊಡೋದ್ರ ಮೂಲಕ ಇಲ್ಲಿ ಮುಖ್ಯವಾದ ಸವಾಲು ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗವನ್ನು MSMEಗಳು ಚೇತರಿಸ್ಕೊಂಡ್ರೆ, ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಚೇತರಿಸ್ಕೊಂಡ್ರೆ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ. ಈ ನಿಟ್ಟಿನಲ್ಲಿ MSMEಗಳಿಗೆ ಲೋನ್ ಬ್ಯಾಕಪ್ಪನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ವಿಶೇಷವಾದ ಡ್ರೈವ್ ಏನು ಮಾಡಿಲ್ಲ. ಆ್ಯಕ್ಚುಲಿ ಈಗಿನ ಪರಿಸ್ಥಿತಿಯಲ್ಲಿ ನಿರುದ್ಯೋಗ ನಿವಾರಣೆಗೆ ಮತ್ತು ಹಣದುಬ್ಬರವನ್ನು ತಡೆಗಟ್ಟೋದಕ್ಕೆ ಒಂದು ವಿಶೇಷವಾದ ಯೋಜನೆಯನ್ನು ಕೈಗೊಂಡು ಅದನ್ನು ಒಂದು ಮ್ಯಾಸಿವ್ ಡ್ರೈವ್ ಅನ್ನೋ ಥರ ಮಾಡಬೇಕು. ಆದರೆ ಆ ಥರದ್ದೇನು ಕಾಣ್ತಿಲ್ಲ. ಕೆಲವು ಕೈಗಾರಿಕೆಗಳನ್ನ ಪುನಶ್ಚೇತನ ಮಾಡೋದಕ್ಕೆ, ಲೋನ್ ಬ್ಯಾಕಪ್ ಕೊಡೋದಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಾಗೆಯೇ ಮುಖ್ಯವಾಗಿ ಸರಿಸುಮಾರು 1 ಕೋಟಿ ಜನಕ್ಕೆ ಸೂರ್ಯಘರ್ ಅಂದರೆ ಸುಮಾರು 300 ಯೂನಿಟ್ ತನಕ ಉಚಿತವಾದ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮುದ್ರಾ ಯೋಜನೆಯ ಲೋನನ್ನು 10 ಲಕ್ಷದಿಂದ 20 ಲಕ್ಷದ ತನಕ ಜಾಸ್ತಿ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೊಡುವ ಸಾಲದ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಅದು ರೀಚ್ ಆಗೋ ಥರ ಕೂಡ ಮಾಡಿದ್ದಾರೆ. ಇದು ಕೆಲವು ಸುಧಾರಣಾ ಕ್ರಮಗಳು. MSP ರೈತರ ಕನಿಷ್ಠ ಬೆಂಬಲ ಬೆಲೆಯನ್ನು ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ತಂದು ಅದಕ್ಕೆ ಒಂದು ಸಂವಿಧಾನಾತ್ಮಕ ಸೀಲನ್ನು ಒತ್ತುವ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಇದು ಕೂಡ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ಮತ್ತು ಸಾಲ ಪ್ರಮಾಣವನ್ನು ರೈತರ ಭೂಮಿಯ ಮೌಲ್ಯಕ್ಕೆ ಅನುಗುಣವಾಗಿ ನಿಗದಿ ಮಾಡಬೇಕು, ಒಂದು ಹೊಸ ಪಾಲಿಸಿ ಬರಬೇಕು ಅಂತ ರೈತ ಸಂಘಟನೆಗಳು ಒತ್ತಾಯ ಮಾಡಿದ್ವು. ಅದು ಕೂಡ ಅದ್ರ ಬಗ್ಗೆನೂ ಕೂಡ ಎಲ್ಲೂ ಇಲ್ಲ. ಮತ್ತು ಏಂಜಲ್ ಟ್ಯಾಕ್ಸನ್ನು ಅಬಾಲಿಷ್ ಮಾಡಿದ್ದಕ್ಕೆ ಇಂಡಸ್ಟ್ರಿಯಲ್ ಇದು ಕೈಗಾರಿಕಾ ವಲಯದಲ್ಲಿ ಬಹಳ ಹರ್ಷ ವ್ಯಕ್ತ ಆಗಿದೆ. ಮಹಿಳೆಯರಿಗೂ ಕೂಡ ಸಾಕಷ್ಟು ಪುಷ್ ಕೊಡುವಂತಹ ಒಟ್ಟು 9 ಅಂಶದ ಸೂತ್ರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಡಿಫೆನ್ಸು, ಈ ಥರದ ಕೆಲವು ಆದ್ಯತಾ ವಲಯಗಳಿಗೆ ಹಣವನ್ನು ಅವರು ಕೊಟ್ಕೊಂಡು ಹೋಗಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ 11 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರಿಗೆ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಸ್ಟ್ರೀಟ್ ಫುಡ್ಡಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ, ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಘೋಷಣೆ ಮಾಡಿ, ಕೈಗಾರಿಕಾ ಕಾರಿಡಾರ್ಗಳನ್ನು ಘೋಷಣೆ ಮಾಡಿ ಆ ಮೂಲಕವಾಗಿ ಒಂದು ಆರ್ಥಿಕ ಪರಿಸ್ಥಿತಿಯ ಚೇತನವನ್ನು ಮಾಡೋದು, ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಹೆಚ್ಚು ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಗೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಅಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸನ್ನು ಕೂಡ ಕಡಿಮೆ ಮಾಡಿರೋದು ನಮಗೆ ಮಾಹಿತಿಯಿಂದ ನಮಗೆ ಗೊತ್ತಾಗುತ್ತೆ. ಆದರೆ ಇಂಪಾರ್ಟೆಂಟ್ ಆದಂತಹ ವಿಚಾರಕ್ಕೆ ಬರ್ತದೆ. ಆದರೆ ಕರ್ನಾಟಕಕ್ಕೆ ದಕ್ಕಿದ್ದೇನು? ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟೆಲ್ಲ ಮಾಡಿದ್ದೀರಾ,
ಕರ್ನಾಟಕಕ್ಕೆ ನೀವು ಕೊಟ್ಟಿದ್ದೇನು? ಆಂಧ್ರಕ್ಕೆ ಬಂಪರ್ ಕೊಡುಗೆ. ಆಂಧ್ರದಲ್ಲಿ ಕೈಗಾರಿಕೆಗಳಿಗೆ ದೊಡ್ಡ ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ದಾರೆ. ಆಂಧ್ರದಲ್ಲಿ ಹೊಸ ರಾಜಧಾನಿ ಸೃಷ್ಟಿಯಾಗ್ತಿಲ್ಲ, ಅದಕ್ಕೆ ವಿಶೇಷ ಹಣದ ನೆರವನ್ನು ಕೊಟ್ಟಿದ್ದಾರೆ. ಬಿಹಾರಕ್ಕಂತೂ ಸೂಪರ್ ಡೂಪರ್ ಕೊಡುಗೆ, ಪ್ರವಾಹಕ್ಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಅಲ್ಲಿ ಸರಿಸುಮಾರು 30,000 ಕೋಟಿ ರೂಪಾಯಿ ವಿಶೇಷವಾದ ಅನುದಾನ ಕೊಟ್ಟಿದ್ದಾರೆ. ಯಾಕೆ? ಇವೆರಡರಿಂದ ನೀವು ಸರ್ಕಾರ ರಚನೆ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ. ಅಷ್ಟೇ ಸಂಖ್ಯೆಯ ಎಂಪಿಗಳನ್ನು, ಅದಕ್ಕಿಂತ ಹೆಚ್ಚು ಸಂಖ್ಯೆಯ ಎಂಪಿಗಳನ್ನು ಕರ್ನಾಟಕ ಬಿಜೆಪಿಗೆ ಕೊಟ್ಟಿದೆ. ಕರ್ನಾಟಕಕ್ಕೆ ನೀವು ಏನು ಮಾಡಿದ್ದೀರಾ? ಹೈದರಾಬಾದ್ ಬೆಂಗಳೂರು ಕಾರಿಡಾರು, ಚೆನ್ನೈ ಬೆಂಗಳೂರು ಕಾರಿಡಾರ್ ಹಳೆ ಯೋಜನೆ. ಹೈದರಾಬಾದ್ ಬೆಂಗಳೂರು ಕಾರಿಡಾರ್ ರೂಪುರೇಷೆಗಳು ಗೊತ್ತಿಲ್ಲ. ಅದು ಬಿಟ್ಟರೆ ನೀರಾವರಿಗೆ ಏನು ಕೊಟ್ಟಿದ್ದೀರಾ? ಝೀರೋ. ಇನ್ಫ್ರಾಸ್ಟ್ರಕ್ಚರಿಗೆ ಏನಿದೆ? ಈಗೇನೋ ಅನೌನ್ಸ್ ಮಾಡಿದರೆ ಅದು ಸ್ವರೂಪ ಏನೋ ಗೊತ್ತಿಲ್ಲ. ಹೀಗಾಗಿ ಕರ್ನಾಟಕಕ್ಕೆ ಈ ಬಜೆಟ್ಟು ಸಂಪೂರ್ಣ ನಿರಾಶೆಯನ್ನು ತಂದಿದೆ. ರೀಜನಲ್ ಪಾರ್ಟೀಸು ಏನು ಈ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಬಿ ಜೆ ಪಿಗೆ ಬಹುಮತ ಇಲ್ಲದಲೇ ಇರೋದನ್ನು ಪರಿಗಣಿಸಿ ಹೇಗೆ ಅವ್ರ ಮೇಲೆ ಒತ್ತಡವನ್ನು ಹೇರೋದ್ರ ಮೂಲಕ ತಮ್ಮ ರಾಜ್ಯಗಳಿಗೆ ಬೃಹತ್ ಮೊತ್ತದ ಹಣವನ್ನು ಅವರು ತೆಗೆದುಕೊಂಡು ಅಲ್ಲಿ ಹೇಗೆ ಸಕ್ಸಸ್ಫುಲ್ ಆಗಿ ಮಾಡಿಕೊಂಡ್ರು, ಅಂತಹ ಕೊಡುಗೆ ಕರ್ನಾಟಕಕ್ಕೆ ಸಿಕ್ಕಿಲ್ಲ. ಈ ಹಿಂದೆನೂ ಕೂಡ ಕರ್ನಾಟಕದಲ್ಲಿ ಭದ್ರಾ ಜಲಾಶಯಕ್ಕೆ ಹಣ ಕೊಡ್ತೀನಿ ಅಂತಂದ್ರು, ಬೆಂಗಳೂರು ಪೆರಿಫೆರಲ್ ರೋಡಿಗೆ ಹಣ ಕೊಡ್ತೀನಿ ಅಂತಂದ್ರು. ಬಜೆಟಲ್ಲಿ ಅನೌನ್ಸ್ ಮಾಡಿದ ಹಣ ಬಂದಿಲ್ಲ. ಆದರೆ ಈ ಬಾರಿಯೂ ಕೂಡ ಬಜೆಟಲ್ಲಿ ಅನೌನ್ಸು ಮಾಡಿಲ್ಲ, ಹಣವೂ ಬಂದಿಲ್ಲ. ಹೀಗಾಗಿ ಕರ್ನಾಟಕಕ್ಕೆ ಅತ್ಯಂತ ಬೇಸರದ, ಕರ್ನಾಟಕಕ್ಕೆ ಅತ್ಯಂತ ನಿರಾಶೆ ಮತ್ತು ಕರ್ನಾಟಕದ ಜನ ಪ್ರಶ್ನೆ ಮಾಡುವಂತಹ ಸಂದಿಗ್ಧತೆ ಬಂದಿದೆ. ನಮ್ಮ ಎಂ ಪಿಗಳು ಏನು ಮಾಡ್ತಾರೆ? ನಮ್ಮ ಎಂ ಪಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದ್ರೂ ಕೂಡ ಕರ್ನಾಟಕಕ್ಕೆ ಮತ್ತೊಮ್ಮೆ ನೇರವಾಗಿ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಅನ್ನೋ ಶಬ್ದವನ್ನು ನಾವು ಬಳಸಲೇಬೇಕಾಗುತ್ತೆ. ಕರ್ನಾಟಕದಿಂದ ಕೇಂದ್ರಕ್ಕೆ ಕೊಡುವ ತೆರಿಗೆ ಎಷ್ಟು? ಇಡೀ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೀವಿ ನಾವು. ಆದ ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಿದ್ದೆಷ್ಟು? ಕರ್ನಾಟಕದಲ್ಲಿ ಎಷ್ಟೊಂದು ಯೋಜನೆಗಳಿವೆ, ಕರ್ನಾಟಕದಲ್ಲಿ ಎಷ್ಟೊಂದು ನೀರಾವರಿ ಯೋಜನೆಗಳನ್ನ ಕೈಗೊಳ್ಳಬೇಕಾಗಿದೆ. ಹೀಗಾಗಿ ಕೆಲವು ಕ್ಷೇತ್ರಗಳ ಮಟ್ಟಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋದಕ್ಕೆ, ಹಣದುಬ್ಬರವನ್ನು ನಿಯಂತ್ರಣ ಮಾಡೋದಕ್ಕೆ ಇಲ್ಲಿ ಕ್ಯಾಟಗಾರಿಕಲ್ ಆಗಿ ಯಾವುದೇ ಇದಿಲ್ಲ, ಏನೋ ಪ್ಲ್ಯಾನ್ ಇಲ್ಲ. ಹೀಗಾಗಿ ಒಟ್ಟು ಈ ಒಂದು ಬಜೆಟ್ಟು ಕರ್ನಾಟಕದ ಪಾಲಿಗೆ ನಿರಾಶಾದಾಯಕವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕೆಲವು ಇರೋ ಯೋಜನೆಗಳನ್ನು ಈಗ ಫುಡ್ ಗ್ರೈನ್ಸ್ ಕೊಡೋದು ಇನ್ನೂ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವೆಲ್ಲ ಓಕೆ, ಅವೆಲ್ಲ ಇರೋ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಯಥಾಸ್ಥಿತಿವಾದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ 1 ಹೆಜ್ಜೆ 2 ಹೆಜ್ಜೆ ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನು ಈ ಬಜೆಟಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ಆದರೂ ಕೂಡ ಕರ್ನಾಟಕದವರೇ ಆಗಿ, ಕರ್ನಾಟಕದವರು 5 ಜನ ಮಂತ್ರಿಗಳಿದ್ದು, ಇಷ್ಟೊಂದು ದೊಡ್ಡ ಸಂಖ್ಯೆಯಿಂದ ಕುಮಾರಸ್ವಾಮಿ ಅಂತವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಕರ್ನಾಟಕಕ್ಕೆ ಈ ಕೇಂದ್ರ ಬಜೆಟ್ನಿಂದ ಅನ್ಯಾಯ ಆಗಿದೆ, ಇದು ತಾರತಮ್ಯ ಆಗಿದೆ, ಕರ್ನಾಟಕವನ್ನು ನಿರ್ಲಕ್ಷಿಸಲಾಗಿದೆ ಅನ್ನುವ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.